ಇನ್ನು RSS ನೋಂದಣಿ ಬಗ್ಗೆ ಪ್ರಿಯಾಂಕ್ ಖರ್ಗೆ ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ. ಪತ್ರ ಬರೆದು ಸ್ಪಷ್ಟೀಕರಣ ಕೇಳಿದ್ದೀನಿ, ಇದೇ ಅಂತಿಮ ಅಲ್ಲ, ಅವರು ಉತ್ತರ ಕೊಡಲಿ, ತಾಳ್ಮೆಯಿಂದ ಕಾಯ್ತೀವಿ. ಇದು ಖರ್ಗೆ ಅವರ ಹೇಳಿಕೆ. RSSನವರು ದಾಖಲೆ ಕೊಡದೆ ಕಾನೂನು ಮೀರೋ ಹಂಗಿಲ್ಲ, ನಾವು ಅದನ್ನು ಬಿಡಲ್ಲ ಅಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಯಾರು ಹೇಳಿದ್ದು ಲಾಸ್ಟ್ ಅಂತ? ನಾನು ಮೊನ್ನೆಯಿಂದನೂ ನಿನ್ನೆನೂ ನಮ್ಮ ಮಾಧ್ಯಮ ಸ್ನೇಹಿತರಿದೆ ಕೇಳಿದೆ. ಕೊಟ್ಟು ಈಗ 1 ವಾರ ಆಗಿದೆ ಸರ್. 100 ವರ್ಷದ ಇತಿಹಾಸದ ದೇಶಭಕ್ತರಿದ್ದಾರೆ ಇವರೆಲ್ಲರೂ. ಎಲ್ಲೋ ಇಟ್ಟಿರ್ತಾರೆ, ನಾಗ್ಪುರ್ನಲ್ಲೇ ಇಟ್ಟಿರ್ತಾರೋ, ಕೇಶವ್ ಕೃಪಾನಲ್ಲಿ ಇಟ್ಟಿರ್ತಾರೋ, ಯಾವುದೋ ಸರ್ಸಂಚಾಲಕ್ ಮನೆಯಲ್ಲಿ ಇಟ್ಟಿರ್ತಾರೋ. ತರ್ತಾರಲ್ಲ, ಇವತ್ತಿಲ್ಲ ನಾಳೆ ದಾಖಲೆಗಳು ತರ್ತಾರೆ. ಯಾಕೆ ಅಷ್ಟಾತ? ಸ್ವಲ್ಪ ಟೈಮ್ ಕೊಡಿ. ಇಲ್ಲ ಅಂದರೆ ಸೃಷ್ಟಿ ಮಾಡಿಸ್ಬೇಕಲ್ಲ. ಕಾನೂನಿದೆ ಅಲ್ರಿ. ಕೊಡಲೇ ಇಲ್ಲ ಅಂದರೆ ನಿಮಗೊಂದು ಕಾನೂನು, ನಮಗೊಂದು ಕಾನೂನಾ? ಅದು ಅವ್ರಿಗೊಂದು ಕಾನೂನಾ? ಈಗ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಮುಖಕ್ಕೆ ಬಿಸಾಕ್ತಾ ಇರಲಿಲ್ವೇನ್ರಿ? ಎಷ್ಟು ದಿನ ಟೈಮ್ ಅಂತ ಕೊಡ್ತೀರಾ ಸರ್ ನೀವೇನಾದ್ರು? ನಾನು ಯಾರು ಇವ್ರೆ? ಹೋಮ್ ಮಿನಿಸ್ಟರ್ ಅಲ್ವಾ? ನನ್ನ ಕೆಲಸ ಏನು? ತಾಳ್ಮೆಯಿಂದ ಇರೋದು. ಅಟ್ಯಾಕಿಂಗ್ ಈಸ್ ನಾಟ್ ದ ಫಸ್ಟ್ ಥಿಂಗ್ ದೇ ಟೀಚ್ ಪೊಲೀಸ್. ರೆಸ್ಟ್ರೆಂಟ್ ಇರಬೇಕು, ತಾಳ್ಮೆ ಇರಬೇಕು, ಕಾನೂನಾತ್ಮಕವಾಗೇ ಮಾಡಬೇಕು. ಆ ಚೌಕಟ್ಟನ್ನು ನಾನು ಮೀರೋಕ್ಕಾಗಲ್ಲ, ಅವರು ಮೀರೋಕ್ಕಾಗಲ್ಲ. ನಾನು ಅವರಿಗೆ ಮೀರಕ್ಕೂ ಬಿಡೋದಿಲ್ಲ. ಬರಲಿ. ಈಗ ಇಷ್ಟು 100 ವರ್ಷ ಕಾದಿದ್ದೀರಂತೆ ಒಂದು ಡಾಕ್ಯುಮೆಂಟಿಗೆ, ಇನ್ನೂ ಒಂದು ತಿಂಗಳು ಕಾಯೋಕ್ಕೆ ಏನಪ್ಪ ನಿಮಗೆ? ರಿಜಿಸ್ಟ್ರೇಷನ್ ಆಗೋದು ಫೈನಲ್ ಅಂತ ಹೇಳಿ. ರಿಜಿಸ್ಟ್ರೇಷನ್ ಅಲ್ಲ, ಐ ವಾಂಟ್ ಟು ನೋ ಹೂ ದೇ ಆರ್. ಈಗ ಮೊನ್ನೆ ನೀವೇ ಕೇಳಿದ್ರಿ ನನಗೆ, ಪ್ರಿಯಾಂಕರ್ಗೆ RSS ಬಗ್ಗೆ ಯಾಕೆ ಕೇಳ್ತಾ ಇದ್ದಾನೆ, ಸುಮ್ಮನಿರೋದು ಬಿಟ್ಟು ಗೃಹ ಸಚಿವರು ಕೆಲಸ ಮಾಡಬಾರ್ದು ಅವರು ಅಂತ. ಅರೆ 20 ಲಕ್ಷ ಜನ ಇಡೀ ರಾಜ್ಯದಲ್ಲಿ ಸೇರ್ತಾ ಇದ್ದಾಗ ಅದು ಜವಾಬ್ದಾರಿ ನಂದ ಏನು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡಬೇಕಾ ಅದು? ಹಾಂ, ಲಾ ಆ್ಯಂಡ್ ಆರ್ಡರ್ ನನ್ನ ಅಂಡರ್ ಬರ್ತದಾ ಏನು? ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಬರುತ್ತಾ? ಸೊ ಆದ್ದರಿಂದ ಇವತ್ತಿಲ್ಲ ನಾಳೆ ಬರ್ತಾರೆ. ಸುಮ್ಮನೆ ಯಾರ್ಯಾರೋ ನೀವು ದೊಡ್ಡ ಲಾಯರಿಗೆ ಎಡಿಟೋರಿಯಲ್ ಬರ್ಸೋದು, ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಫೇಸ್ಬುಕ್ ಪೋಸ್ಟ್ ಹಾಕ್ಸೋದು, ಅಥವಾ ಯಾವುದೋ ಒಂದು ಪಾಡ್ಕಾಸ್ಟ್ ಮಾಡಿಸೋದು, ಅದೇನೂ ಫರಕ್ ಬೀಳಲ್ಲ ನನಗೆ. ಅಥವಾ ನೀವು ಹೇಳಿಬಿಡಿ ಅಧಿಕೃತವಾಗಿ ಇವರು ನಮಗೆ ಲೀಗಲ್ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ, ಇವ್ರ ಜೊತೆ ಚರ್ಚೆ ಮಾಡಿ ಅಂದರೆ ನಾನು ನಮ್ಮ ಲೀಗಲ್